ಆತ್ಮೀಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ನಿಮ್ಮ ಅವಶ್ಯಕ ಕನ್ನಡದ ವಾಣಿಜ್ಯ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ ಕಾವ್ಯದ ಮೊದಲ ಭಾಗ ವಾಣಿಜ್ಯ ಸಾಹಿತ್ಯ ಏನಿದೆಯಲ್ಲ ಅದರ ಎರಡನೆಯ ಘಟಕ ವಾಣಿಜ್ಯ ಕನ್ನಡದ ಪ್ರಯೋಜನಗಳು. ಆ ವಾಣಿಜ್ಯ ಕನ್ನಡದ ಪ್ರಯೋಜನಗಳನ್ನ ಚರ್ಚಿಸೋಣ. ನಾವು ಈ ಹಿಂದಿನ ತರಗತಿಯಲ್ಲಿ ವಾಣಿಜ್ಯ ಕನ್ನಡದ ಸ್ವರೂಪವನ್ನ ಅವಲೋಕನ ಮಾಡಿ ಆಗಿದೆ. ವಾಣಿಜ್ಯ ಕ್ಷೇತ್ರದಲ್ಲಿ ಬಳಸ್ತಕ್ಕಂಥ ಕನ್ನಡ ಹೇಗಿರಬೇಕು, ಯಾವ್ಯಾವ ಸಂದರ್ಭಗಳಲ್ಲಿ ಕನ್ನಡವನ್ನ ಬಳಸ್ತಕ್ಕಂಥ ಅಗತ್ಯತೆ ಇದೆ ಅನ್ನೋದನ್ನ ನಾವು ಈ ಪೂರ್ವದಲ್ಲಿ ಗಮನಿಸಿ ಆಗಿದೆ. ಈ ಒಂದು ಅವಧಿಯಲ್ಲಿ ನಾವು ಚರ್ಚೆಗೆ ಎತ್ಕೊಳ್ತಕ್ಕಂತಹ ವಿಷಯ ವಾಣಿಜ್ಯ ಕನ್ನಡದ ಪ್ರಯೋಜನಗಳು. ನಮ್ಗೆ ವಾಣಿಜ್ಯ ಕನ್ನಡ ಅಂದ್ರೆ ಏನು ಗೊತ್ತಿದೆ, ಈಗ ಅದರಿಂದ ಆಗುವ ಪ್ರಯೋಜನಗಳೇನು, ಯಾವ್ಯಾವ ರೀತಿಯಲ್ಲಿ ಪ್ರಯೋಜನಗಳು ತರ್ತಾವ, ಕನ್ನಡವನ್ನ ವ್ಯವಹಾರಕ ಭಾಷೆಯಾಗಿ ನಾವು ಬಳಸುವುದರಿಂದ ಆಗುವ ಲಾಭಗಳೇನು, ಯಾವ್ಯಾವ ದೃಷ್ಟಿಯಿಂದ ನಮಗದು ಲಾಭದಾಯಕವಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಅವಲೋಕಿಸೋದು ಈ ಒಂದು ಅವಧಿಯ ಉದ್ದೇಶ. ವಾಣಿಜ್ಯ ಕನ್ನಡದ ಸಂದರ್ಭಗಳನ್ನು ನಾವು ಹಿಂದಿನ ಅವಧಿಯಲ್ಲಿ ಅವಲೋಕನ ಮಾಡಿದ್ದೇವೆ. ಅಂದ್ರೆ ಯಾವ್ಯಾವ ಸಂದರ್ಭಗಳಲ್ಲಿ ಕನ್ನಡವನ್ನ ಬಳಸುವ ಅಗತ್ಯ ಉಂಟಾಗುತ್ತೆ. ಅವು ಜಾಹೀರಾತಿನಲ್ಲಾದ್ರೂ, ಕರಪತ್ರದಲ್ಲಾದ್ರೂ, ಭಿತ್ತಿಪತ್ರದಲ್ಲಿ, ಪ್ರಕಟಣಾ ಫಲಕ, ಬ್ಯಾಂಕಿಂಗ್ ಕ್ಷೇತ್ರ, ವಿಮೆ, ಸಾರಿಗೆ, ಹೀಗೆ ಹಲವಾರು ಸಂದರ್ಭಗಳಲ್ಲಿ ಕನ್ನಡವನ್ನ ಬಳಸ್ತಕ್ಕಂಥದ್ದು ನಮಗೆ ಒದಗಿ ಬರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ವ್ಯವಹಾರದಲ್ಲಿ ಕನ್ನಡವನ್ನ ಬಳಸೋದೇ ವ್ಯವಹಾರಿಕ ಕನ್ನಡ, ವಾಣಿಜ್ಯ ಕನ್ನಡ ಅಂತ ಅರ್ಥವನ್ನು ನಮಗೆ ಕೊಡುತ್ತೆ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಬಳಸ್ತಕ್ಕಂಥ ಈ ವ್ಯವಹಾರ ಕ್ಷೇತ್ರದಲ್ಲಿ ಕನ್ನಡವನ್ನ ಬಳಸುವುದರಿಂದ ನಮಗೆ ಆಗ್ತಕ್ಕಂತಹ ಪ್ರಯೋಜನಗಳೇನು ಅಂತ ಒಂದೊಂದಾಗಿ ನಾವು ಅವಲೋಕನ ಮಾಡಿದಾಗ, ಮೊದಲನೇದಾಗಿ ಯಾವುದೇ ಒಂದು ಪ್ರದೇಶ ಆಗ್ಲಿ, ಆ ಪ್ರದೇಶಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಭಾಷೆ ಚಲಾವಣೆಯಲ್ಲಿ ಇರುತ್ತೆ. ಹಾಗೆ ನಮ್ಮ ಕನ್ನಡ ಪ್ರದೇಶದಲ್ಲಿ ಕನ್ನಡ ಭಾಷೆನೇ ಅದು ಅಧಿಕೃತವಾಗಿರ್ತಕ್ಕಂಥ ಒಂದು ಭಾಷೆ. ಆ ಭಾಷೆ ಬಹು ಜನರು ಅದನ್ನ ಬಳಸ್ತಾ ಇರ್ತಾರೆ ದಿನನಿತ್ಯದ ತಮ್ಮ ಸಂಭಾಷಣೆಗಾಗಿ, ದಿನನಿತ್ಯದ ವ್ಯವಹಾರದಲ್ಲಿ ಆ ಭಾಷೆಯನ್ನೇ ಬಳಸ್ತಾ ಇರ್ತಾರೆ. ಹೀಗಾಗಿ ಅದೇ ಭಾಷೆಯನ್ನ ನಾವು ವ್ಯವಹಾರಕ್ಕೆ ಬಳಸುವುದು ಸೂಕ್ತವಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಸುಲಭವಾಗಿ, ಸರಳವಾಗಿ ವಿಚಾರ ವಿನಿಮಯ ಏರ್ಪಡುತ್ತೆ, ಯಾವುದೇ ಅನುಮಾನಗಳಿಗೆ ಆಸ್ಪದ ಇರೋದಿಲ್ಲ. ನೇರವಾಗಿ ಈರ್ವರ ಮಧ್ಯೆ ಗ್ರಾಹಕ ಮತ್ತು ಮಾರಾಟಗಾರ ಇರ್ಬೋದು, ಒಂದು ಸಂಸ್ಥೆಗಳ ಮಧ್ಯೆ ಇರ್ಬೋದು, ಅಥವಾ ವ್ಯಕ್ತಿ ಸಂಸ್ಥೆಗಳ ಮಧ್ಯೆ ಇರ್ಬೋದು. ಒಂದು ಸಂವಹನ ಯಶಸ್ವಿ ರೀತಿಯಲ್ಲಿ ನಡೀಲಿಕ್ಕೆ ಈ ನಾಡಿನ ಕನ್ನಡ ಭಾಷೆಯೇ ಅಧಿಕೃತ, ಸುಲಭವಾಗಿ ನಮಗೆ ಸಾಧ್ಯವಾಗುತ್ತೆ.
ಇನ್ನು ಈ ಕನ್ನಡವನ್ನ ಬಳಸೋದ್ರಿಂದ, ವಾಣಿಜ್ಯದಲ್ಲಿ ಬಳಸೋದ್ರಿಂದ ಗ್ರಾಹಕ ಮತ್ತು ಮಾರಾಟಗಾರ ಇಲ್ವೇ ಗ್ರಾಹಕ ಮತ್ತು ಸಂಸ್ಥೆಯ ನಡುವೆ ಸರಳ ರೀತಿಯಲ್ಲಿ ಕೊಡುಕೊಳ್ಳುವಿಕೆ ಏರ್ಪಡುತ್ತೆ. ಅಂದ್ರೆ ಅವರ ಬೇಕು ಬೇಡಿಕೆಗಳನ್ನ ಗ್ರಾಹಕರು ಕೇಳೋದಾಗ್ಲಿ ಅಥವಾ ಮಾರಾಟಗಾರರು ತಮ್ಮ ವಸ್ತುವಿನ ಬಗ್ಗೆ, ತಮ್ಮ ಸೇವಾ ಸರಕುಗಳ ಬಗ್ಗೆ ಸರಳ ರೀತಿಯಲ್ಲಿ ತಿಳಿಸಿಕೊಡ್ಲಿಕ್ಕೆ ಈ ನಮ್ಮ ಕನ್ನಡ ಭಾಷೆ ನೆರವಾಗುತ್ತೆ. ಪರಸ್ಪರರ ಈರ್ವರ ಮಧ್ಯೆ ಕೊಳ್ಳುವ ಮತ್ತು ಕೊಡುವ ಕ್ರಿಯೆ ಯಶಸ್ವಿಯಾಗಿ ನಡೀಲಿಕ್ಕೆ ಈ ನಮ್ಮ ಕನ್ನಡ ಭಾಷೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಭಿನ್ನ ಭಾಷೆಯಲ್ಲಿ ನಾವು ವ್ಯವಹಾರವನ್ನು ಮಾಡಿದ್ದೇ ಆದ್ರೆ ಅದು ವ್ಯವಹಾರ ಏರ್ಪಡದೆ ಹೋಗ್ಬೋದು. ಒಬ್ರು ಕನ್ನಡದಲ್ಲಿ ಕನ್ನಡ ಬಲ್ಲಂತವರು, ಇನ್ನೊಬ್ರು ಕನ್ನಡ ಬಾರದಂತವ್ರು ಇದ್ರೆ ಅವ್ರ ಇಬ್ಬರ ಮಧ್ಯೆ ಒಂದು ವಸ್ತುವಾಗ್ಲಿ ಒಂದು ಸೇವೆ ಆಗ್ಲಿ ಅಲ್ಲಿ ವಿನಿಮಯ ನಡೆಯೋದ್ರಿಲ್ಲ. ಒಬ್ಬರ ಅಭಿಪ್ರಾಯಗಳು, ಒಬ್ಬರ ಆಲೋಚನೆಗಳು ಇನ್ನೊಬ್ಬರಿಗೆ ಸರಿಯಾಗಿ ಅರ್ಥ ಆಗದೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಎರಡೂ ಪಕ್ಷಗಳಲ್ಲಿ, ಅಂದ್ರೆ ಕೊಡುವ ಪಕ್ಷ, ಕೊಳ್ಳುವ ಪಕ್ಷ, ಈ ಗ್ರಾಹಕ ಮತ್ತು ಮಾರಾಟಗಾರದ ಏನ್ ಎರಡು ಗುಂಪುಗಳದಾವಲ್ಲ, ಈ ಗುಂಪುಗಳ ಮಧ್ಯೆ ಸಮಾನ ಭಾಷೆ, ಇಬ್ಬರೂ ಬಲ್ಲಂತಹ ಒಂದು ಭಾಷೆ ಬಳಸಿದಾಗ ಮಾತ್ರ ಅಲ್ಲಿ ಒಂದು ನಿಶ್ಚಿತ, ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ವ್ಯವಹಾರ ಸಂಪರ್ಕ ಏರ್ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಮ್ಮ ಕನ್ನಡ ಭಾಷೆಯಿಂದ ಅದು ಸಾಧ್ಯ. ನಂತರದಲ್ಲಿ ಯಾವುದೇ ಒಂದು ಮಾರಾಟ ಸಂಸ್ಥೆ ಇರಲಿ, ಸೇವಾ ಸಂಸ್ಥೆ ಇರಲಿ, ಯಾವುದೋ ಒಂದು ವಸ್ತುವನ್ನು ಮಾರಾಟ ಮಾಡ್ತಕ್ಕಂಥ ಒಬ್ಬ ಏಕ ವ್ಯಕ್ತಿ ಮಾರಾಟಗಾರ ಇರಬಹುದು. ಆತ ವ್ಯಾಪಾರವನ್ನ ಆರಂಭಿಸಿರ್ತಕ್ಕಂತಹ ದಿನಮಾನಗಳಿಗಿಂತ ಮುಂಬರುವ ದಿನಗಳಲ್ಲಿ ತನ್ನ ವಾಣಿಜ್ಯ ವಹಿವಾಟನ್ನ ಆತ ಹೆಚ್ಚು ಮಾಡಿಕೊಳ್ಳಿಕ್ಕೆ, ತನ್ನ ವ್ಯಾಪಾರದ ಗಾತ್ರವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಆತ ಪ್ರಯತ್ನ ಮಾಡ್ತಿರ್ತಾನೆ. ಅದು ಹೆಚ್ಚು ಗ್ರಾಹಕರನ್ನ ಹೊಂದಲಿಕ್ಕೆ ಆತ ಬಯಸ್ತಾ ಇರ್ತಾನೆ. ಹೆಚ್ಚು ಗ್ರಾಹಕರನ್ನ ಹೊಂದಲಿಕ್ಕೆ ಆತ ಏನೆಲ್ಲ ಪ್ರಯೋಗಗಳನ್ನ ಮಾಡ್ತಾನೆ. ತನ್ನ ವಸ್ತುಗಳನ್ನ ಹೆಚ್ಚು ಜನರಿಗೆ ಮಾರಾಟ ಮಾಡಿ, ತನ್ನ ವಸ್ತುಗಳಿಗೆ ಹೆಚ್ಚು ಬೇಡಿಕೆಯನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು, ಹೆಚ್ಚು ಗ್ರಾಹಕರನ್ನ ತಲುಪಲಿಕ್ಕೆ, ತನ್ನ ಸರಕು ಸೇವೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಜಾಹೀರಾತನ್ನ ಅವಲಂಬನೆ ಮಾಡ್ತಕ್ಕಂಥದ್ದು, ಅಥವಾ ಗ್ರಾಹಕರ ಜೊತೆ ಪತ್ರ ವ್ಯವಹಾರವನ್ನ ಮಾಡ್ಕೊಳ್ತಕ್ಕಂಥದ್ದು, ಹೀಗೆ ಹಲವಾರು, ಮತ್ತೆ ಗ್ರಾಹಕರಿಗೆ ಮುದ್ರಿ ಸೌಲಭ್ಯವನ್ನ ಕೊಡ್ತಕ್ಕಂಥದ್ದು, ಹೀಗೆ ಹಲವಾರು ಅವರದೇ ಆಗಿರ್ತಕ್ಕಂತಹ ವಾಣಿಜ್ಯ ಆಲೋಚನೆಯೊಂದಿಗೆ ಆತ ತನ್ನ ವ್ಯಾಪಾರವನ್ನ ಹಿಗ್ಗಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆ ಎಲ್ಲ ಅವನ ವ್ಯಾಪಾರ ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ, ಗ್ರಾಹಕರ ಜೊತೆ ಸಂವಹನವನ್ನು ಮಾಡಲಿಕ್ಕೆ ಈ ನಮ್ಮ ಕನ್ನಡ ಭಾಷೆ ಒಂದು ಯೋಗ್ಯ ಮಾಧ್ಯಮ ಆಗಿ ಕೆಲಸವನ್ನ ಮಾಡುತ್ತೆ. ನಂತರ ಗ್ರಾಹಕ ತಾನು ಪಡೆಯುವ ಸರಕು ಮತ್ತು ಸೇವೆಯ ಗುಣಮಟ್ಟ ಖಾತರಿಪಡಿಸಿಕೊಳ್ಳಿಕ್ಕೆ ಈ ಕನ್ನಡ ಭಾಷೆ ಸಹಕಾರಿ ಅಂತಾನೆ ಹೇಳ್ಬೋದು. ಅಂದ್ರೆ ಮಾರಾಟಗಾರರದು ಒಂದು ಆಲೋಚನೆ ಆದ್ರೆ ಗ್ರಾಹಕರದ್ದು ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಆಲೋಚನೆ ಇರುತ್ತೆ.
ಗ್ರಾಹಕ ತಾನು ಪಡೆದುಕೊಳ್ತಕ್ಕಂತಹ ವಸ್ತುಗಳ ಸೇವೆಗಳ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾನೆ. ತಾನು ಕೊಡುವ ಬೆಲೆಗೆ ಒಳ್ಳೆಯ ಗುಣಮಟ್ಟದ ಸರಕುಗಳು ಸೇವೆಗಳು ಸಿಗಬೇಕು ಅನ್ನೋದು ಅವನ ಅಪೇಕ್ಷೆ. ಹೀಗಾಗಿ ಆ ಮಾರಾಟಗಾರರ ಜೊತೆ, ವ್ಯಾಪಾರಿಗಳ ಜೊತೆ ಆತ ಏನ್ ಮಾಡ್ತಾನೆ, ಸಂವಹನವನ್ನು ಮಾಡ್ತಾನೆ. ಅಂದ್ರೆ ತಾನು ಬಲ್ಲಂತಹ ಭಾಷೆಯಲ್ಲಿನೇ ಆತ ಸಂಭಾಷಣೆ ಮಾಡ್ಲಿಕ್ಕೆ ಸಾಧ್ಯ. ಹೀಗಾಗಿ ಒಬ್ಬ ಕನ್ನಡದ ಗ್ರಾಹಕ ಕನ್ನಡ ಬಲ್ಲಂತಹ ವ್ಯಾಪಾರಿಯ ಜೊತೆಗೇನೆ ಚರ್ಚೆ ಮಾಡ್ಲಿಕ್ಕೆ, ಅದನ್ನ ಗುಣಮಟ್ಟವನ್ನ ಖಾತ್ರಿಪಡಿಸಿಕೊಳ್ಳಿಕ್ಕೆ ಮಾತ್ರ ಸಾಧ್ಯ. ಹೀಗಾಗಿ ಗ್ರಾಹಕ ತಾನು ಪಡಿತಕ್ಕಂತಹ ವಸ್ತುವಿನ ಬಗ್ಗೆ ಗುಣಮಟ್ಟವನ್ನು ಖಾತ್ರಿಪಡಿಸಿಕೊಂಡೇ ವ್ಯವಹಾರ ಮಾಡ್ಲಿಕ್ಕೆ ಮುಂದುವರಿತಾನೆ. ಅಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆನೇ ನಮ್ಮ ವಾಣಿಜ್ಯ ಕ್ಷೇತ್ರದಲ್ಲಿ ಬಳಸ್ತಕ್ಕಂಥ ಕನ್ನಡ ಆಗಿದ್ರೆ ಅಲ್ಲಿ ನಿಸ್ಸಂಶಯವಾಗಿ ಗ್ರಾಹಕ ಮನಸ್ಸು ಮಾಡ್ತಾನೆ ಅಂತ ಹೇಳ್ಬೋದು. ನಂತರ ಗ್ರಾಹಕರು ಸರಕು ಸೇವೆಯ ಕುರಿತು ಕುಂದು ಕೊರತೆಗಳನ್ನು ಅಡೆತಡೆ ಇಲ್ಲದೆ ಪರಿಹರಿಸಿಕೊಳ್ಳಲಿಕ್ಕೆ ಈ ಕನ್ನಡದಿಂದ ಸಾಧ್ಯ ಅಂತ ಹೇಳ್ಬೋದು. ಒಂದು ಪಕ್ಷ ಗ್ರಾಹಕ ತಾನು ಪಡ್ಕೊಂಡಂತಹ ಬೆಲೆ ಕೊಟ್ಟು ಪಡ್ಕೊಂಡಿರ್ತಕ್ಕಂತಹ ಸರಕು ಮತ್ತು ಸೇವೆಗಳಲ್ಲಿ ಏನಾದರೂ ಲೋಪಗಳು ಉದ್ಭವಿಸಿದ್ರೆ ಆ ಲೋಪಗಳನ್ನ ಸರಿಪಡಿಸಿಕೊಳ್ಳಿಕ್ಕೆ ಮತ್ತೆ ಆತ ಮಾಲಕನ ಜೊತೆ ಪತ್ರ ವ್ಯವಹಾರವೋ ಅಥವಾ ನೇರವಾಗಿ ತಾನೇ ಅವನನ್ನ ಕಾಣುವುದರ ಮೂಲಕವೋ ಅವನ್ನ ಸರಿಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಕನ್ನಡೇತರ ಭಾಷೆ ಆಗಿದ್ರೆ ಅವನು ಆ ಸಂಸ್ಥೆಯ ಜೊತೆಗಾಗ್ಲಿ ಮಾರಾಟಗಾರರ ಜೊತೆಗಾಗ್ಲಿ ತನ್ನ ಕುಂದು ಕೊರತೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ತಾನು ಪಡ್ಕೊಂಡಂತಹ ಕೀಳು ಮಟ್ಟದ ಲೋಪವುಳ್ಳಂತಹ ಸರಕು ಸೇವೆಗಳಿಗೆ ಆತ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಆತ ವ್ಯಾಪಾರ ಮಾಡಲಿಕ್ಕೆ ಹಿಂಜರಿಯಬಹುದು. ಅಲ್ಲಿ ಕನ್ನಡವನ್ನೇ ಬಳಸಿದ್ದೆ ಆದ್ರೆ ತುಂಬಾ ಸುಲಭವಾಗಿ ಸರಳವಾಗಿ ಅವನಿಗೆ ಒಂದು ರೀತಿ ಮುಂದೊದಗ್ತಕ್ಕಂತಹ ಆತಂಕಗಳನ್ನ ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಅನ್ನುವ ಭರವಸೆ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕನ್ನಡ ಬಳಕೆಯಿಂದ ಗ್ರಾಹಕರಲ್ಲಿ ಭರವಸೆಯ ಭಾವ ಮೂಡುತ್ತೆ ಅಂತ ಹೇಳ್ಬೋದು. ಇನ್ನು ಮಾರಾಟಗಾರರ ಅಥವಾ ಒಂದು ಸಂಸ್ಥೆ ತನ್ನ ಸರಕು ಸೇವೆಗಳ ಗುಣಮಟ್ಟದ ಬಗ್ಗೆ ಭರವಸೆಯನ್ನು ಮೂಡಿಸಲಿಕ್ಕೆ, ಎಸ್ ಅಂದ್ರೆ ಇಲ್ಲಿ ಒಂದು ವ್ಯಾಪಾರಿ ಸಂಸ್ಥೆ ಅದು ಕೂಡ ತನ್ನ ಬರೀ ಸರಕುಗಳನ್ನ ಸೇವೆಗಳನ್ನ ಇಟ್ಕೊಂಡು ಕೂತ್ರೆ ಆಗೋದಿಲ್ಲ. ಅದು ಜನರಿಗೆ ತಿಳುವಳಿಕೆಯನ್ನ ಅರಿವನ್ನ ಮೂಡಿಸ್ತಕ್ಕಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾವ್ಯಾವ ವಸ್ತುಗಳು ಲಭ್ಯ ಅದಾವ, ಯಾವ್ಯಾವ ಗುಣಮಟ್ಟದ ವಸ್ತುಗಳು ಅದಾವ, ಅದರ ಬೆಲೆಗಳೇನು, ಹೀಗೆ ಹಲವು ವಿಚಾರಗಳನ್ನ ಜನರಿಗೆ ತಿಳಿಸಿದಾಗ ಮಾತ್ರ ಅಲ್ಲಿ ಒಂದು ಉತ್ತಮ ವ್ಯಾಪಾರ ಏರ್ಪಡ್ಲಿಕ್ಕೆ ಕಾರಣ ಆಗುತ್ತೆ. ಅಂದ್ರೆ ತನ್ನ ಸರಕು ಸೇವೆಗಳ ತನ್ನ ವಸ್ತುಗಳಿಗೆ ಮತ್ತು ಬೆಲೆಗಳಿಗೂ ಆ ಬೆಲೆಗೆ ತಕ್ಕಂತೆ ಗುಣಮಟ್ಟ, ಅದರ ಬಗ್ಗೆ ಗ್ರಾಹಕರಿಗೆ ತಿಳಿ ಹೇಳಲಿಕ್ಕೆ ಅದು ಹಲವಾರು ಕ್ರಮಗಳನ್ನ ಅನುಸರಿಸುತ್ತೆ. ಅಂದ್ರೆ ಗ್ರಾಹಕ ಬಲ್ಲಂತ ಭಾಷೆಯಲ್ಲಿ ಅದನ್ನು ತಿಳಿಸಿಕೊಟ್ರೆ ಗ್ರಾಹಕರು ಅದಕ್ಕೆ ಆಕರ್ಷಿತರಾಗ್ತಾರ, ಗ್ರಾಹಕರು ಅದಕ್ಕೆ ಮನಸೋಲ್ತಾರ. ಅಂದ್ರೆ ತನ್ನ ಸರಕು, ಒಂದು ಸಂಸ್ಥೆ ತನ್ನ ಸರಕು ಸೇವೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಕ್ಕಂತಹ ಕಾರ್ಯವನ್ನ ಮಾಡಬೇಕಾದ್ರೆ ಅದು ನಮ್ಮ ಕನ್ನಡ ಭಾಷೆಯಲ್ಲಿನೇ ಮಾಡಿದ್ರೆ ಹೆಚ್ಚು ಸಮಂಜಸ, ಹೆಚ್ಚು ಜನರಿಗೆ ತಲುಪಲಿಕ್ಕೆ ಅದು ಸಾಧ್ಯ ಆಗುತ್ತೆ. ನಿರೀಕ್ಷೆಯಂತೆ ತಮ್ಮ ಗುಣಮಟ್ಟದ ಬಗ್ಗೆ ಅವರಿಗೆ ಭರವಸೆ ಅಲ್ಲಿ ಮೂಡುತ್ತೆ ಅಂತಾನೆ ಹೇಳಬಹುದು. ಕನ್ನಡ ಭಾಷೆಯನ್ನೇ ವಾಣಿಜ್ಯದ ಭಾಷೆಯಾಗಿ ನಾವು ಬಳಸಿಕೊಂಡ್ರೆ
ಎರಡು ಗುಂಪುಗಳ ಮಧ್ಯೆ ಅಥವಾ ಈ ಗ್ರಾಹಕ ಮಾರಾಟಗಾರರ ಮಧ್ಯೆ ಆತ್ಮೀಯವಾಗಿರ್ತಕ್ಕಂತಹ ಮತ್ತು ಒಂದು ಸೌಹಾರ್ದಯುತವಾಗಿರ್ತಕ್ಕಂತಹ ವಾಣಿಜ್ಯ ಸಂವಹನ ಏರ್ಪಡಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಭಾಷಿಕ ಅಭಿಮಾನ ಮತ್ತು ಒಂದು ಭಾಷೆಯನ್ನ ಬಹಳ ಬಳಸ್ತಕ್ಕಂತಹ ರೀತಿ ಇದೆ ಅಲ್ಲ, ಅದು ಮನಸ್ಸನ್ನ ಗೆಲ್ಲುತ್ತೆ. ಮಾರಾಟಗಾರ ಬಳಸ್ತಕ್ಕಂತಹ ಭಾಷೆ, ಅವನಾಡ್ತಕ್ಕಂತಹ ಭಾಷೆಯ ರೀತಿ, ಶೈಲಿ ಗ್ರಾಹಕರ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡ್ತವೆ. ಅದು ಕನ್ನಡ ಭಾಷೆಯಲ್ಲೇ ಗ್ರಾಹಕರು ಬಲ್ಲಂತ ಕನ್ನಡ ಭಾಷೆಯಲ್ಲೇ ಆಗಿದ್ರೆ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆಯ ಸ್ನೇಹಪರ ಭಾವ ಮೂಡಿ ವಾಣಿಜ್ಯ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಇದು ಪುನರಾವರ್ತನೆಯಾಗಿ ಹಲವು ಬಾರಿ ಇಂತಹ ವಾಣಿಜ್ಯ ಸಂಬಂಧಿ ಪಡ್ಕೊಳ್ಳುವಿಕೆಗಳು ನಡೀಲಿಕ್ಕೆ ಅದು ಒಂದು ಸೇತುವೆಯಂತೆ, ನಮ್ಮ ಕನ್ನಡ ಭಾಷೆ ಸೇತುವೆಯಂತೆ ಕೆಲಸ ಮಾಡುತ್ತೆ. ಜಾಹೀರಾತುಗಳ ಮೂಲಕ ಗ್ರಾಹಕರ ಮನವನ್ನ ಗೆಲ್ಲಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಅಂದ್ರೆ ಈ ಜಾಹೀರಾತುಗಳು ನಾವು ಕನ್ನಡದ ನಾಡಿನಲ್ಲಿ ಕನ್ನಡದಲ್ಲಿ ಇದ್ರೇನೆ ಅದು ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯ. ಅದು ಯಾವುದೋ ಕನ್ನಡವನ್ನು ಹೊರತುಪಡಿಸಿರ್ತಕ್ಕಂಥ ಬೇರೆ ಯಾವುದೋ ಭಾಷೆ ಆಗಿದ್ರೆ ಅದು ಜನರಿಗೆ ಸರಿಯಾಗಿ ಅದು ಹೇಳ್ತಕ್ಕಂತಹ ವಿಷಯಗಳು, ವಿಚಾರಗಳು ಜನರಿಗೆ ತಲುಪದೆ ಹೋಗ್ತಕ್ಕಂಥ ಅಪಾಯ ಇದೆ. ಅದಕ್ಕೆ ಜನ ಬಲ್ಲಂತಹ ಈ ಕನ್ನಡ ಮಾತಿನಲ್ಲಿಯೇ, ಕನ್ನಡ ಭಾಷೆಯಲ್ಲಿಯೇ ಈ ಜಾಹೀರಾತುಗಳನ್ನ ನಾವು ಕೊಡೋದರ ಮೂಲಕ ಹೆಚ್ಚು ಗ್ರಾಹಕರನ್ನ ಒಂದು ಸಂಸ್ಥೆ, ಒಂದು ಮಾರಾಟಗಾರ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ನಡವನ್ನ ವಾಣಿಜ್ಯದಲ್ಲಿ ನಾವು ಬಳಸೋದ್ರಿಂದ ಬಹಳ ಶುದ್ಧತೆಯಿಂದ ವ್ಯವಹಾರ ಏರ್ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಶುದ್ಧತೆ ಅಂದ್ರೆ ಭಾಷಾ ದೃಷ್ಟಿಯಿಂದ ಹೇಳೋದಾದ್ರೆ ವ್ಯಾಕರಣ ದೃಷ್ಟಿಯೊಳಗ ದೋಷರಹಿತವಾಗಿರ್ಬೇಕು. ಪದಗಳಲ್ಲಿ ಕಾಗುಣಿತ, ಲಿಪಿ ದೋಷಗಳು ಇರಬಾರದು. ಅದು ಲಿಖಿತ ರೂಪದಲ್ಲಿ ಆಗಿದ್ರೆ, ಅದು ಮೌಖಿಕ ರೂಪದಲ್ಲಾದ್ರೂ ಕೂಡ ಆಡು ನುಡಿಯಲ್ಲಿ ಬಹಳ ಯೋಗ್ಯ ರೀತಿಯಲ್ಲಿ ಅದನ್ನ ಅಪಾರ್ಥ ಬರದ ಹಾಗೆ ಸ್ಪಷ್ಟತೆಯಿಂದ ಕೂಡಿರ್ತಕ್ಕಂತಹ ರೀತಿಯೊಳಗೆ ನಾವು ಕನ್ನಡವನ್ನ ಬಳಸಿದ್ದೇ ಆದ್ರೆ ಅದು ಕೇಳಲಿಕ್ಕೆ ಗ್ರಾಹಕರಿಗೆ ಒಂದು ರೀತಿ ಅದು ಅಪ್ಯಾಯಮಾನ. ಕನ್ನಡ ಭಾಷೆಯಲ್ಲಿನೇ ವ್ಯವಹರಿಸುವುದು ಬಹಳ ಅಭಿಮಾನದ ಸಂಕೇತ ಮತ್ತು ಶುದ್ಧತೆಯ ಸಂಕೇತ. ನಮಗೆ ಬಾರದಂತಹ ಭಾಷೆಯ ಕೆಲವು ಪದಗಳನ್ನ ಕೇವಲ ಬಳಸೋದ್ರಿಂದ ಅದು ಎಲ್ಲ ನಮ್ಮ ಭಾವನೆಗಳನ್ನಾಗ್ಲಿ, ಎಲ್ಲ ವಿಚಾರಗಳನ್ನಾಗ್ಲಿ ಒಂದು ಸುಳ್ಳಿತ ರೀತಿಯಲ್ಲಿ ಅಭಿವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕನ್ನಡವೇ ಆಗಿದ್ರೆ ಆ ಶುದ್ಧತೆಯಿಂದ ವ್ಯವಹಾರ ಏರ್ಪಡ್ಲಿಕ್ಕೆ ಕಾರಣ ಆಗುತ್ತೆ. ಸೌಜನ್ಯಯುತವಾಗಿ ವ್ಯವಹಾರ ಏರ್ಪಡ್ಲಿಕ್ಕೆ ನಮ್ಮ ಕನ್ನಡ ಭಾಷೆ ಕಾರಣ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಭಾಷೆಯಲ್ಲಿಯೂ ಅದರದೇ ಆಗಿರ್ತಕ್ಕಂಥ ಕೆಲವೊಂದು ಅಂತರ್ಗತವಾಗಿರ್ತಕ್ಕಂತಹ ಗುಣಗಳಿರ್ತವೆ. ಹಾಗೆ ನಮ್ಮ ಕನ್ನಡ ಭಾಷೆನೂ ಕೂಡ ಬಹಳ ಸಭ್ಯ, ಸೌಜನ್ಯಶೀಲ ಗುಣವನ್ನ ಹೊಂದಿರತಕ್ಕಂಥದ್ದು. ಮಾತನಾಡುವಾಗ ಇನ್ನೊಬ್ಬರಿಗೆ ಹಿತವನ್ನ ಉಂಟು ಮಾಡತಕ್ಕಂಥದ್ದು. ಪದಗಳ ಪ್ರಯೋಗ, ಸೂಕ್ತವಾಗಿರ್ತಕ್ಕಂತಹ ಪದಗಳ ಪ್ರಯೋಗವನ್ನ ಮಾಡಲಿಕ್ಕೆ ಸಾಧ್ಯ ಆಗೋ ಭಾಷೆ. ಸ್ನೇಹಕ್ಕೆ ಚ್ಯುತಿ ಬಾರದಂತೆ ಕೋರಿಕೆಯನ್ನು ನೆರವೇರಿಸುವ ರೀತಿಯಲ್ಲಿ ಸೌಜನ್ಯಯುತವಾಗಿ ವ್ಯವಹಾರ ಮಾಡಲಿಕ್ಕೆ ಕನ್ನಡ ಭಾಷೆ ಒಂದು ಸಾಧನವಾಗಿ ಪರಿಣಮಿಸುತ್ತೆ ಅಂತ ಹೇಳಬಹುದು. ಕನ್ನಡಕ್ಕೆ ಅಂತಹ ಒಂದು ಶಕ್ತಿ ಇದೆ. ನಾವು ವ್ಯವಹಾರ ಉದ್ದೇಶದಿಂದ ಇತರ ಭಾಷೆಗಳನ್ನು ನಾವು ಕಲಿಯಬಹುದು, ಆದ್ರೆ ಅದನ್ನ ಮಾತೃಭಾಷೆಯಷ್ಟು ಸಶಕ್ತವಾಗಿ
ಅದನ್ನು ನಾವು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕನ್ನಡ ಭಾಷೆ ಈ ನೆಲದ ಭಾಷೆ ಆಗಿರೋದ್ರಿಂದ ವ್ಯಾಪಾರಸ್ಥರು ಕನ್ನಡ ವ್ಯಾಪಾರ ವಹಿವಾಟುಗಳಲ್ಲಿ ನಾವು ಕನ್ನಡವನ್ನೇ ಬಳಸಿದ್ದೆ ಆದ್ರೆ ಅದನ್ನ ಸೌಜನ್ಯಯುತವಾಗಿ ವ್ಯವಹಾರ ಏರ್ಪಡ್ಲಿಕ್ಕೆ ಅದು ಕಾರಣ ಆಗುತ್ತೆ. ಎಸ್, ಇಷ್ಟು ಇನ್ನೂ 10 ಹಲವು ಲಾಭಗಳು ಕನ್ನಡವನ್ನು ಬಳಸುವುದರಿಂದ ನಮಗೆ ಆಗ್ತವೆ. ಹೀಗಾಗಿ ನಾವು ವಾಣಿಜ್ಯ ಕನ್ನಡವನ್ನ ಬಳಸೋದು ಹೆಚ್ಚು ಸೂಕ್ತ. ಇಷ್ಟು ವಿಚಾರಗಳನ್ನ ಈ ವಾಣಿಜ್ಯ ಕನ್ನಡದ ಪ್ರಯೋಜನಗಳ ಘಟಕವನ್ನು ಕುರಿತು ನಾವು ಚರ್ಚಿಸಿದ್ವಿ. ಈ ಒಂದು ಘಟಕವನ್ನ ಆಧರಿಸಿ ಕೆಲವು ಬಹು ಆಯ್ಕೆ ಪ್ರಶ್ನೆಗಳಿವೆ, ಅವುಗಳನ್ನು ನೋಡೋಣ. ಕನ್ನಡ ನಾಡಿನ ಅಧಿಕೃತ ವ್ಯವಹಾರ ಭಾಷೆ ಡ್ಯಾಶ್. ಉರ್ದು, ಕನ್ನಡ, ಕೊಂಕಣಿ, ಮರಾಠಿ. ಯಾವುದು ಇದರಲ್ಲಿ ಸರಿಯಾದಂತಹ ಉತ್ತರ? ಸರಿಯಾದಂತಹ ಉತ್ತರ 2 ಆಯ್ಕೆ ಕನ್ನಡ. ಕನ್ನಡ ನಾಡಿನ ಅಧಿಕೃತ ವ್ಯವಹಾರ ಭಾಷೆ ಕನ್ನಡ ಆಗಿದೆ. ನಂತರ ವಾಣಿಜ್ಯ ಕನ್ನಡದ ಪ್ರಯೋಜನಗಳಲ್ಲೊಂದು ಇದು. ಆಯ್ಕೆಗಳು: ಸರಳ ವಾಣಿಜ್ಯ, ವಾಣಿಜ್ಯ ಕ್ಷೇತ್ರದ ವಿಸ್ತರಣೆ, ಸರಕು ಸೇವೆಯ ಬಗ್ಗೆ ಭರವಸೆ, ಮೇಲಿನ ಎಲ್ಲವೂ. ಯಾವುದು ಸರಿಯಾದ ಉತ್ತರ ಇದರಲ್ಲಿ? ವಾಣಿಜ್ಯ ಕನ್ನಡದ ಪ್ರಯೋಜನಗಳಲ್ಲೊಂದು ಇದು. ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ. ವಾಣಿಜ್ಯ ಕನ್ನಡದ ಪ್ರಯೋಜನಗಳಲ್ಲೊಂದು ಸರಳ ವಾಣಿಜ್ಯವೂ ಏರ್ಪಡುತ್ತೆ, ವಾಣಿಜ್ಯ ಕ್ಷೇತ್ರದ ವಿಸ್ತರಣೆಯೂ ಆಗುತ್ತೆ, ಸರಕು ಸೇವೆಗಳ ಬಗ್ಗೆ ಭರವಸೆಯೂ ಕೂಡ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಎಲ್ಲವೂ ಸರಿಯಾದಂತಹ ಉತ್ತರ. ನಂತರ ಪ್ರಶ್ನೆ: ವಾಣಿಜ್ಯ ಕನ್ನಡದ ಪ್ರಯೋಜನಗಳಲ್ಲೊಂದು ಇದಾಗಿದೆ. ಆಯ್ಕೆಗಳು: ಕಠಿಣ ಸಂವಹನ, ವಾಣಿಜ್ಯ ಕ್ಷೇತ್ರದ ಕುಗ್ಗುವಿಕೆ, ಆತ್ಮೀಯ ಸಂವಹನ, ಮೇಲಿನ ಎಲ್ಲವೂ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ. ವಾಣಿಜ್ಯ ಕನ್ನಡದ ಪ್ರಯೋಜನಗಳಲ್ಲೊಂದು ಇದು. ಈ 4 ಆಯ್ಕೆಗಳಿವೆ: ಕಠಿಣ ಸಂವಹನ, ವಾಣಿಜ್ಯ ಕ್ಷೇತ್ರದ ಕುಗ್ಗುವಿಕೆ, ಆತ್ಮೀಯ ಸಂವಹನ, ಮೇಲಿನ ಎಲ್ಲವೂ. ಯಾವುದ್ರಲ್ಲಿ ಸರಿಯಾದಂತಹ ಉತ್ತರ? ಸರಿ ಉತ್ತರ 3ನೇ ಆಯ್ಕೆ, ಆತ್ಮೀಯ ಸಂವಹನ. ಅಂದ್ರೆ ವಾಣಿಜ್ಯ ಕನ್ನಡವನ್ನು ಬಳಸೋದ್ರಿಂದ ಸಂವಹನ ಕಠಿಣವಾಗೋದಿಲ್ಲ, ಸಂವಹನ ಕಠಿಣವಾಗುತ್ತೆ. ಆದ್ರೆ ಈ ಆಯ್ಕೆ ಕಠಿಣ ಸಂವಹನ ಅಂತ. ವಾಣಿಜ್ಯ ಕ್ಷೇತ್ರದ ಕುಗ್ಗುವಿಕೆ ಆಗೋಲ್ಲ, ವಾಣಿಜ್ಯ ಕ್ಷೇತ್ರದ ಹಿಗ್ಗುವಿಕೆ ಆಗುತ್ತೆ. ಅಂದ್ರೆ ಇದು ಆತ್ಮೀಯ ಸಂವಹನ ಏರ್ಪಡುತ್ತೆ. ಇದು ಸರಿಯಾದಂತಹ ಉತ್ತರ. ಈ ಒಂದು ಘಟಕಕ್ಕೆ ಪರಾಮರ್ಶನ ಗ್ರಂಥಗಳಾಗಿ ನಾವು HSK ಅವರ ವ್ಯವಹಾರಿಕ ಕನ್ನಡ, ಡಾಕ್ಟರ್ NB ಪವಾಡ್ ಅವರ ವ್ಯವಹಾರಿಕ ಕನ್ನಡ ಮತ್ತು HN ಮುರಳೀಧರ್ ಹಾಗೂ T ಯಲ್ಲಪ್ಪರ ಅವರ ವ್ಯವಹಾರಿಕ ಕನ್ನಡ ಮತ್ತು ಸಂವಾದ ಕನ್ನಡಗಳನ್ನ ಪುಸ್ತಕಗಳನ್ನ ಪರಾಮರ್ಶನ ಗ್ರಂಥವಾಗಿ ಬಳಸಬಹುದು. ಧನ್ಯವಾದಗಳು.